ಇವತ್ತು ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ದಾರೆ. ಈ ವೇಳೆ ಭ್ರಷ್ಟರಿಗೆ ನಡುಕ ಶುರುವಾಗಿದೆ. ಬೆಂಗಳೂರು ಸೇರಿದಂತೆ 5 ಕಡೆ 5 ಜಿಲ್ಲೆಗಳಲ್ಲಿ ಇವತ್ತು ಲೋಕ ಮೆಗಾ ರೇಡ್ ಅನ್ನು ನಡೆಸಿರೋದು. ಮೈಸೂರು, ಕೊಪ್ಪಳ, ಬಳ್ಳಾರಿ, ಬೀದರ್ ಸೇರಿ ತುಮಕೂರಲ್ಲಿ ದಾಳಿಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ನಡೆಸಿರೋದು. ಬೆಂಗಳೂರು ಸೇರಿದಂತೆ 5 ಜಿಲ್ಲೆಗಳಲ್ಲಿ ಲೋಕ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ. ಮೈಸೂರು, ಕೊಪ್ಪಳ, ಬಳ್ಳಾರಿ, ಬೀದರ್, ತುಮಕೂರಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ 3 ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು. ದಾಖಲೆಯನ್ನ ಪರಿಶೀಲಿಸ್ತಾ ಇರುವಂತ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದಲ್ಲಿ ಲೋಕಾಯುಕ್ತ ರೇಡ್ ಮಾಡಿ ಭ್ರಷ್ಟರಿಗೆ ನಡುಕ ಶುರುವಾಗಿದೆ. ಇವತ್ತು ಏಕಕಾಲದಲ್ಲಿ 5 ಕಡೆ 5 ಜಿಲ್ಲೆಗಳಲ್ಲಿ ಇವತ್ತು ಲೋಕ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಬೆನ್ನಲ್ಲೇ. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿರೋದು. ರೇಡ್ ವೇಳೆ ಈ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಬೆಳ್ಳಿ ಲೋಟ ಮತ್ತು ಬೆಳ್ಳಿ ಎಲ್ಲ ಸಾಮಗ್ರಿಗಳು ಮತ್ತು ಬಂಗಾರದ ಒಡವೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದು ಮಾರುತಿಯವರಿಗೆ ಸೇರಿದಂಥ ಆಭರಣಗಳು. ಅವರ ಮನೆಯಲ್ಲಿ ಲೋಕ ಅಧಿಕಾರಿಗಳು ದಾಳಿಯ ವೇಳೆ ಪತ್ತೆಯಾಗಿರೋದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಬೆಳ್ಳಿಯ ಸಾಮಗ್ರಿಗಳು ಮತ್ತು ಈ ಬೆಳ್ಳಿಯ ಬಂಗಾರಗಳು ಕೂಡ ಪತ್ತೆಯಾಗಿದೆ. ನೋಡಿ ಎಷ್ಟು ಬಂಗಾರಗಳು ಮತ್ತು ಬೆಳ್ಳಿ ಪತ್ತೆಯಾಗಿರೋದು. ಮತ್ತೊಂದು ಕಡೆ ಅಗತ್ಯ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಏಕಕಾಲದಲ್ಲಿ 5 ಕಡೆ 5 ಜಿಲ್ಲೆಗಳಲ್ಲಿ ಇವತ್ತು ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಈ ದಾಳಿ ವೇಳೆ ಬೆಂಗಳೂರಲ್ಲಿ 3 ಕಡೆ ದಾಳಿಯನ್ನು ಮಾಡಿರೋದು. ಒಂದು IAS ವಾಸಂತಿ ಅಮರ್ ಅಂತ, ಇನ್ನು ಬಾಗ್ಲಿ ಮಾರುತಿ ಯರಪ್ಪ ರೆಡ್ಡಿಗೆ ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿ ಇದು ಮಾರುತಿಯವರ ಮನೆಯಲ್ಲಿ ಸಿಕ್ಕಿರುವಂಥ ಆಭರಣಗಳು. ಇನ್ನೊಂದು ಕಡೆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ವಾಸಂತಿಯವರ ಮನೆಯಲ್ಲಿ IAS ಅಧಿಕಾರಿ ಅವರ ಮನೆಯಲ್ಲಿ ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ಅಗತ್ಯ ದಾಖಲೆಗಳನ್ನು ವಶಕ್ಕೆ ಪಡೆದಿರೋದು. ಇನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ 3 ಕಡೆ ಇವತ್ತು ದಾಳಿಯನ್ನು ಮಾಡಿರೋದು. ಒಂದು ಬಾಗ್ಲಿ ಮಾರುತಿ ನಿವಾಸ, ಆ ಒಂದು ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ IAS ವಾಸಂತಿ ಅಮರ ಅವರ ಮನೆ, ಅಲ್ಲಿ ಕೂಡ ದಾಳಿಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಯರಪ್ಪ ರೆಡ್ಡಿ ಅಂತ, ಇನ್ನೊಂದು ಕಡೆ ಬೆಂಗಳೂರಲ್ಲಿ 3 ಕಡೆ ಇವತ್ತು ದಾಳಿಯನ್ನು ಮಾಡಿರೋದು. ಈ ದಾಳಿ ವೇಳೆ ಬಾಗ್ಲಿ ಮಾರುತಿ ನಿವಾಸದಲ್ಲಿ ಸಾಕಷ್ಟು ನೋಡಿ ಈ ಬಂಗಾರ ಮತ್ತು ಬೆಳ್ಳಿ ಪತ್ತೆಯಾಗಿರೋದು. ಮತ್ತು ಅಗತ್ಯ ದಾಖಲೆಗಳನ್ನು ಕೂಡ ಒಂದು ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಕೂಡ ಮುಂದುವರಿಸ್ತಾ ಇದ್ದಾರೆ. ಪರಿಶೀಲನೆ ಕೂಡ ಮಾಡ್ತಾ ಇರೋದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವರ್ಷಿತಾ ವಾಸಂತಿ ನಗರದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ. ವರ್ಷಿತಾ, ಇದೀಗ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 5 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ಮಾಡಿರೋದು. ವಾಸಂತಿ ನಗರದಲ್ಲಿ ಏನೆಲ್ಲ ಮಾಹಿತಿ ಪತ್ತೆಯಾಗಿದೆ, ಏನೆಲ್ಲ ದಾಖಲಾತಿಗಳನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ? ಎಸ್ ಪ್ರವೀಣ್, ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಬಲಿಯನ್ನ ಬೀಸಿರುವಂಥದ್ದು. ಸದ್ಯ ಬೆಂಗಳೂರಿನಲ್ಲಿ 3 ಕಡೆ IT ದಾಳಿಯಾಗಿದೆ. ಸದ್ಯ ನಾನೀಗ RT ನಗರದಲ್ಲಿರುವಂತಹ ವಾಸಂತಿ ಅಮರೇಶ್ ಅವರ ಒಂದು ನಿವಾಸದಲ್ಲಿದ್ದೀನಿ, ಅಮರ್ ಅವರ ನಿವಾಸದಲ್ಲಿ. ಯಾಕಂದ್ರೆ ಬೆಳಗ್ಗೆನೆ 7 ಗಂಟೆಗೆ IT ಅವರು ಬಂದು ಈಗ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇವ್ರ ಮೇಲೆ ಅಂದ್ರೆ ವಾಸಂತಿ ಅಮರ್ IAS ಅವ್ರ ಮೇಲೆ ಈಗಾಗಲೇ 3 ಎಕರೆ ಜಾಗವನ್ನ, ಒಂದು ಪ್ರೈವೇಟ್ ಆಗಿ ಸರ್ಕಾರಿ ಜಾಗವನ್ನ ಪ್ರೈವೇಟ್ ಜನರಿಗೆ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಅದರಂತೆಯೇ BBMP ಆಗಿರ್ಬೋದು ಅಥವಾ BDA ಆಗಿರ್ಬೋದು, ಈ ಇದರಲ್ಲಿ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಕೋಟಿ ಹಣವನ್ನ ಕೂಡ ಲೂಟಿ ಮಾಡಿದ್ದಾರೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಕೇಳ್ಪಡ್ತಾ ಇದೆ. ಅದರಲ್ಲೇ ಈಗ ಬೆಂಗಳೂರು ಹೆಚ್ಚುವರಿ DC ಆಗಿರೋದ್ರಿಂದ, 3A DC ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇವರಿಗೂ ಕೂಡ ಸಾಕಷ್ಟು ಅಥಾರಿಟಿ ಇರುತ್ತೆ. ಒಂದು ಕಡೆಯಾಗಿ ಸಾಕಷ್ಟು ಆಸ್ತಿ ವಿಚಾರಗಳಾಗಿರ್ಬೋದು ಅಥವಾ ಬೇರೆ ವಿಚಾರಗಳಾಗಿರ್ಬೋದು ಎಲ್ಲವೂ ಕೂಡ ಇವರ ಅಂಡರಲ್ಲೇ ಬರೋದ್ರಿಂದ 3 ಎಕರೆ ಸರ್ಕಾರಿ ಜಾಗವನ್ನ ಖಾಸಗೀಕರಣ ಮಾಡ್ಕೊಂಡಿರುವಂತಹ ಆರೋಪದಲ್ಲಿ ಈಗಾಗಲೇ ಒಳಗಿನ ಮನೆಯ ಒಳಗೆ ಕೂಡ ಲೋಕಾಯುಕ್ತರು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆಯಾಗಿ ಪರಿಶೀಲನೆ ಕೂಡ ವಿತ್ ಡಾಕ್ಯುಮೆಂಟ್ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ 7 ಗಂಟೆಗೆ ಹೋದಂಥವರು ಇನ್ನೂ ಕೂಡ 12 ಗಂಟೆ ಆದರೂ ಕೂಡ ಯಾರೊಬ್ಬ ಅಧಿಕಾರಿಗಳು ಕೂಡ ಹೊರಗೆ ಬಂದಿಲ್ಲ. ನಾವು ಒಳಗೆ ಒಂದು ಕಡೆಯಾಗಿ ನಮ್ಮ ಕ್ಯಾಮ್ರಾದ ಒಂದಷ್ಟು ದೃಶ್ಯಾವಳಿಯಲ್ಲೂ ಕೂಡ ಒಳಗೆ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಪ್ರವೀಣ್, ಈಗಾಗಲೇ ಬರೀ ರಾಜ್ಯದಾದ್ಯಂತ 5 ಕಡೆ ಇವತ್ತು IT ದಾಳಿಯಾಗಿದೆ. ಅದರಲ್ಲೂ ಕೂಡ BWSSP ಕಚೇರಿ ಹತ್ರ ಇರುವಂತಹ ಈ ಒಂದು RT ನಗರ ನಿವಾಸ ಏನಿದೆ, ಈ ಒಂದು ನಿವಾಸಕ್ಕೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬೆಳಗ್ಗೆ 7 ಗಂಟೆಗೆ ಅಧಿಕಾರಿಗಳು ಬಂದು ಈಗ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಕೂಡ ನೋಡ್ಬೇಕಾಗತ್ತೆ. ಸದ್ಯ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಮನೆಯ ಒಳಭಾಗಕ್ಕೆ ಈಗ ಅಧಿಕಾರಿಗಳು ಹೋಗ್ತಾ ಇರುವಂತದ್ದು. ಯಾಕಂದ್ರೆ
ಒಳಗೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ ಆಗಿರ್ಬೋದು, ಆಸ್ತಿ ವಿಚಾರದಲ್ಲಿ ಯಾವ್ಯಾವ ರೀತಿ ಕಂಪ್ಲೇಂಟ್ಸ್ಗಳು ಬಂದಿತ್ತು, ಜೊತೆಗೆ ಯಾರ್ಯಾರು ಏನೇನು ಕಂಪ್ಲೇಂಟನ್ನು ಮಾಡಿದ್ರು, ಎಷ್ಟೆಷ್ಟು ಕೋಟಿ ಕೋಟಿ ಆರೋಪಗಳಿದೆ. ಯಾಕಂದರೆ ಈಗಾಗಲೇ 3 ಎಕರೆ ಅಂತ ಅಂದರೆ ಆ ಒಂದು ಬನಶಂಕರಿಯಲ್ಲಿರುವಂತಹ ಜಾಗಕ್ಕೆ 1 ಎಕರೆಗೆ ಬರೋಬ್ಬರಿ 80 ಕೋಟಿ ಬೆಲೆ ಬಾಳುತ್ತೆ ಅನ್ನುವಂತಹದ್ದು ಕೂಡ ಈಗ ಮೂಲಗಳು ತಿಳಿಸ್ತಾ ಇರುವಂತದ್ದು. ಅಂದ್ರೆ ಒಂದು ಕಡೆಯಾಗಿ ಈಗಾಗಲೇ ಐಟಿ ರೈಡ್ ಬೆಳಗ್ಗೆಯಿಂದ ಕೂಡ ಒಂದಷ್ಟು ತನಿಖೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಎಷ್ಟೆಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ, ಏನು ಎತ್ತ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವರ್ಷಿತಾ ತಮ್ಮೆಲ್ಲ ಮಾಹಿತಿಗೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ, ಒಂದ್ ಕಡೆ ಕೊಪ್ಪಳದಲ್ಲಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದು, ಕೊಪ್ಪಳ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಇವತ್ತು ರಾಜ್ಯದ 5 ಜಿಲ್ಲೆಗಳಲ್ಲಿ ಏಕಕಾಲದಲ್ಲೇ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಈ ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಕೇಳಿಬಂತು. ಹಾಗಾಗಿ ಖಚಿತ ಮಾಹಿತಿ ಮೇರೆಗೆ ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ 3 ಕಡೆ ದಾಳಿ ಮಾಡಿರೋದು, ಬೆಂಗಳೂರಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ತುಮಕೂರು ವಿಜುವಲ್ಸ್. ಆ ಒಂದು ಕಚೇರಿ ಮೇಲೆ ಮತ್ತು ಮನೆಗಳ ಮೇಲೆ ಇವತ್ತು ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿ ಯಾವೆಲ್ಲ ಮಾಹಿತಿ ಸಿಗುತ್ತೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಪರಿಶೀಲನೆ ಕೂಡ ಮಾಡ್ತಾ ಇರೋದು, ಒಂದು ಮನೆಯಲ್ಲಿ ಏನೆಲ್ಲ ಸಿಗುತ್ತೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಬಂಗಾರ ಮತ್ತು ಬೆಳ್ಳಿ ಕೂಡ ಸಿಕ್ಕಿರೋದು ಅಪಾರ ಪ್ರಮಾಣದಲ್ಲಿ. ಮತ್ತೊಂದು ಕಡೆ ಹಣವು ಕೂಡ ಪತ್ತೆ ಮಾಡಿದ್ದಾರೆ. ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರೋದು. ಏಕಕಾಲದಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಭ್ರಷ್ಟರಲ್ಲಿ ನಡುಕವನ್ನು ಹುಟ್ಟಿಸಿದ್ದಾರೆ. ಒಂದು ಕಡೆ ಬಳ್ಳಾರಿ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೀದರ್ ಸುನಿಲ್ ಕುಮಾರ್ ಅವರ ನಿವಾಸ, ಇವರೇ ಸುನಿಲ್ ಕುಮಾರ್ ಅಂತ, ಇವರ ಮನೆ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಳಿಯನ್ನು ಮಾಡಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡಿತಾ ಇದ್ದಾರೆ.